ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ ಈಗ 25,000 ಲೆವೆಲ್ ನ ಮೇಲ್ಗಡೆ ಟ್ರೇಡ್ ಆಗ್ತದೆ. ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಕಳೆದ 2-3 ಟ್ರೇಡಿಂಗ್ ಸೆಷನ್ ಗಳಲ್ಲಿ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಫೆಡ್ ಸೆಪ್ಟೆಂಬರ್ ತಿಂಗಳಲ್ಲಿ ರೇಟ್ ಕಟ್ಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಅನ್ನುವಂತ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದ್ರಿಂದ FIIs ಇವತ್ತು ಸ್ಟ್ರಾಂಗ್ ಬೈಯಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. 2,089 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ FIIs ಕಡೆಯಿಂದ ಬಂದಿದೆ. ಹಾಗೆ DIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 337 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬರ್ತಿದೆ. ಸೊ ಮಾರ್ಕೆಟ್ಸ್ ಆಲ್ ಟೈಮ್ ಹೈ ಹತ್ರ ಇರುವಾಗ DIIs ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ಮಾನಿಟರಿ ಪಾಲಿಸಿ ಮೀಟಿಂಗ್ ನ ಡಿಸಿಷನ್ ಕೂಡ ಬಂದಿದೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮೊದಲನೇ ಬಾರಿಗೆ 0.25% ಅಂದ್ರೆ 25 ಬೇಸಿಸ್ ಪಾಯಿಂಟ್ ನಷ್ಟು ರೇಟ್ ಕಟ್ಸ್ ಅನ್ನ ಮಾಡಿದ್ದಾರೆ. ಈ ಮುಂಚೆ 5.25% ನಷ್ಟು ಇಂಟರ್ಸ್ಟೇಟ್ ಇಂಗ್ಲೆಂಡ್ ನಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಅದನ್ನ ಈಗ 5% ಗೆ ಇಳಿಸಿದ್ದಾರೆ. ಸೊ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ನಲ್ಲಿ ಫೆಡ್ ನ ಕಡೆಯಿಂದ ಕೂಡ ರೇಟ್ ಕಟ್ಸ್ ನೋಡೋದಕ್ಕೆ ಸಿಗಬಹುದು. ಅದಾದ್ಮೇಲೆ RBI ಕೂಡ ರೇಟ್ ಕಟ್ ಅನ್ನ ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ರೇಟ್ ಕಟ್ ಸೈಕಲ್ ಸ್ಟಾರ್ಟ್ ಆದ್ರೆ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಆಗಿರುತ್ತೆ. ಅದಾನಿ ಪೋರ್ಟ್ಸ್ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 47% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 3,107 ಕೋಟಿ ಪ್ರಾಫಿಟ್ಸ್ ಅನ್ನ ಅದಾನಿ ಪೋರ್ಟ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದರೆ. ಹಾಗೆ ರೆವೆನ್ಯೂಸ್ ಕೂಡ 11% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 7,560 ಕೋಟಿಯಷ್ಟು ರೆವೆನ್ಯೂಸ್ ಅನ್ನ ಅದಾನಿ ಪೋರ್ಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದರೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ರಿಸಲ್ಟ್ ಅದಾನಿ ಪೋರ್ಟ್ಸ್ ನ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗ್ತದೆ. ಓವರ್ ಆಲ್ 3,107 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 2,015 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2023 ರಲ್ಲಿ 2,119 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಈ ಒಂದು ಸ್ಟ್ರಾಂಗ್ ರಿಸಲ್ಟ್ ನಿಂದ EPS ಅರ್ನಿಂಗ್ ಪರ್ ಶೇರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಅವರ್ಸ್ ನಲ್ಲಿ ಅದಾನಿ ಪೋರ್ಟ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ರಿಸಲ್ಟ್ ಬಂದ ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಅದಾನಿ ಪೋರ್ಟ್ಸ್ ಜನರೇಟ್ ಮಾಡಿ ಕೂಡ ಕೊಡ್ತಾ ಇದೆ. ಹಾಗೆ ಫ್ಯೂಚರ್ ನಲ್ಲಿ ಕೂಡ ಒಳ್ಳೆ ಒಂದು ರಿಟರ್ನ್ಸ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕಂಪನಿ ಸ್ಟ್ರಾಂಗ್ ಪ್ಲಾನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ಸ್ ಗಳು ಕೂಡ ಇದೆ. ಹಾಗೇನೆ ಇವರ ಬಿಸ್ನೆಸ್ ಅನ್ನ ಇನ್ನಷ್ಟು ಸ್ಟ್ರೆಂಥನ್ ಮಾಡೋದಕ್ಕೆ 140 ಟಗ್ ಬೋಟ್ಸ್ ಗಳು, 300 ಟ್ರೈನ್ಸ್, 20 ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ಸ್ ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಅದಾನಿ ಪೋರ್ಟ್ಸ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಭಾರತದಲ್ಲಿ ಅತಿ ದೊಡ್ಡ ಪೋರ್ಟ್ ಆಪರೇಟರ್ ಕೂಡ ಆಗಿರ್ತಾರೆ. ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ವಾಲ್ಯೂಮ್ ಗ್ರೋತ್ ಕೂಡ ನೋಡೋದಕ್ಕೆ ಸಿಗ್ತದೆ. ಅದಾನಿ ಪೋರ್ಟ್ ಮ್ಯಾನೇಜ್ ಮಾಡ್ತಿರುವಂತಹ ಎಲ್ಲಾ ಪೋರ್ಟ್ ಗಳಲ್ಲಿ ವಾಲ್ಯೂಮ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಗ್ರೋತ್ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಾನಿ ಪೋರ್ಟ್ ನಲ್ಲಿ ನೀವು ಶೇರ್ ಹೋಲ್ಡರ್ ಆಗಿದ್ರೆ ಸೊ ಖಂಡಿತವಾಗ್ಲೂ ಶೇರ್ಸ್ ಗಳನ್ನ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡಬಹುದಾಗುತ್ತೆ. ಅದಾನಿ ಗ್ರೂಪ್ ನ ಇನ್ನೊಂದು ಕಂಪನಿ ಅದಾನಿ ಎಂಟರ್ಪ್ರೈಸಸ್ ಕೂಡ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 116% ಇನ್ಕ್ರೀಸ್ ಆಗಿದೆ. ಸೊ ಯೂಶಲಿ ಅದಾನಿ ಗ್ರೂಪ್ ನ ಕಂಪನಿಗಳಲ್ಲಿ ನಮಗೆ ಈ ರೀತಿಯ ವೇರಿಯೇಷನ್ಸ್ ನೋಡೋದಕ್ಕೆ ಸಿಗ್ತಿರುತ್ತೆ. ಕೆಲವೊಂದಿಷ್ಟು ಕೇಸ್ ಗಳಲ್ಲಿ ಇವರ ಅದರ್ ಇನ್ಕಮ್ಸ್ ಇನ್ಕ್ರೀಸ್ ಆಗಿರುತ್ತೆ ಅಥವಾ ಎಲ್ಲೋ ಒಂದ್ ಕಡೆ ಅಸೆಟ್ ಡೆಪ್ರಿಕೇಶನ್ಸ್ ಆಗಿರುತ್ತೆ. ಇದರಿಂದ ಸಡನ್ ಆಗಿ ಒಂದು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ತುಂಬಾನೇ ಇನ್ಕ್ರೀಸ್ ಆಗೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಬರೋದು, ಈ ರೀತಿಯ ಸಿನಾರಿಯೋಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದಾನಿ ಎಂಟರ್ಪ್ರೈಸಸ್ ನ ಕೇಸ್ ನಲ್ಲಿ ಕೂಡ ಅದೇ ರೀತಿಯಲ್ಲಿ ಆಗಿದೆ. ಜೂನ್ ಕ್ವಾರ್ಟರ್ ನಲ್ಲಿ ರೆವಿನ್ಯೂಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವಿನ್ಯೂಸ್ ಫಾಲ್ ಆಗ್ತದೆ. ಬಟ್ ನಾವು ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ರೆವಿನ್ಯೂಸ್ ಇನ್ಕ್ರೀಸ್ ಆಗ್ತದೆ. ಸೊ 3,706 ಕೋಟಿಯಷ್ಟು ಆಪರೇಟಿಂಗ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಕಳೆದ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದಾಗ ಆಪರೇಟಿಂಗ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಹಾಗೆ ಇಯರ್ ಆನ್ ಇಯರ್ ಕೂಡ ಆಪರೇಟಿಂಗ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೇನೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ತುಂಬಾನೇ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಇದಕ್ಕೆ ರೀಸನ್ ಇಲ್ಲಿ ಅದರ್ ಇನ್ಕಮ್ 591 ಕೋಟಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಕಳೆದ ಕ್ವಾರ್ಟರ್ ನಲ್ಲಿ ಅದು ನೆಗೆಟಿವ್ ನಲ್ಲಿ ಕಾಣಿಸ್ತಿತ್ತು. ಸೊ ಈ ರೀತಿಯಲ್ಲಿ ವೇರಿಯೇಷನ್ಸ್ ಗಳು ನೋಡೋದಕ್ಕೆ ಸಿಗ್ತಿರುತ್ತೆ. ಆದ್ರಿಂದ ಆಪರೇಟಿಂಗ್ ಪ್ರಾಫಿಟ್ಸ್ ಅನ್ನ ಕಂಪೇರ್ ಮಾಡೋದು ಬೆಟರ್ ಆಗಿರುತ್ತೆ. ಸೊ ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ಸ್ ಅನ್ನ ಕಂಪೇರ್ ಮಾಡಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅದಾನಿ ಎಂಟರ್ಪ್ರೈಸಸ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. 1,772 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ ಕೇವಲ 352 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೇನೆ 2023 ಜೂನ್ ನಲ್ಲಿ 677 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಅದಾನಿ ಎಂಟರ್ಪ್ರೈಸಸ್ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದಾನಿ ಎಂಟರ್ಪ್ರೈಸಸ್ ನ ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ ನಲ್ಲೇ ಬಂದಿದೆ. ಅದಾನಿ ಎಂಟರ್ಪ್ರೈಸಸ್ ಕೂಡ ಆಲ್ಮೋಸ್ಟ್ 2% ಗೇನ್ ಆಗಿದೆ. ಹಾಗೆ ಇನ್ನೊಂದು ಆರ್ಗನೈಸೇಷನಲ್ ಲೆವೆಲ್ ಚೇಂಜ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದಾನಿ ಎಂಟರ್ಪ್ರೈಸಸ್ ಅದಾನಿ ವಿಲ್ಮಾರ್ ನಲ್ಲಿ 43% ಸ್ಟೇಕ್ ಅನ್ನ ಹೊಂದಿದ್ದಾರೆ. ಈ ಒಂದು ಸ್ಟೇಕ್ ಅನ್ನ ಅದಾನಿ ಎಂಟರ್ಪ್ರೈಸಸ್ ನ ಸಬ್ಸಿಡರಿ ಕಂಪನಿ ಅದಾನಿ ಕಮಾಡಿಟೀಸ್ ನ ಮೂಲಕ ಅದಾನಿ ಎಂಟರ್ಪ್ರೈಸಸ್ ಹೋಲ್ಡ್ ಮಾಡ್ತಾರೆ.
ಸೊ ಈಗ ಈ 43.94% ಸ್ಟೇಕ್ ಅನ್ನು ಏನು ಅದಾನಿ ವಿಲ್ಮಾರ್ ನಲ್ಲಿ ಇವರು ಕಮಾಡಿಟೀಸ್ ನ ಮೂಲಕ ಹೋಲ್ಡ್ ಮಾಡ್ತಿದ್ದಾರೆ, ಅದನ್ನ ಶೇರ್ ಹೋಲ್ಡರ್ಸ್ ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದಾರೆ. ಸೊ ಈಗ ಈ ಬಿಸ್ನೆಸ್ ಏನಿದೆ ಅಂದ್ರೆ ಅದಾನಿ ಕಮಾಡಿಟೀಸ್ ಬಿಸ್ನೆಸ್ ಏನಿದೆ ಅದು ಅದಾನಿ ವಿಲ್ಮಾರ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಗ ಯಾರೆಲ್ಲ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ 500 ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ದಾರೆ ಅವ್ರಿಗೆ ಅದಾನಿ ವಿಲ್ಮಾರ್ ನ 251 ಶೇರ್ಸ್ ಗಳು ಸಿಗುತ್ತೆ. ಸೊ ಇಲ್ಲಿ ಪ್ರೈಸ್ ನ ಬೇಸಿಸ್ ಮೇಲೆ ಈ ಒಂದು ರೇಷಿಯೋ ಸೆಟಪ್ ಆಗುತ್ತೆ. ನಿಮ್ಮ ಹತ್ರ ಅದಾನಿ ಎಂಟರ್ಪ್ರೈಸಸ್ ನ 5 ಶೇರ್ಸ್ ಇದ್ರೆ ನಿಮ್ಗೆ ಅದಾನಿ ವಿಲ್ಮಾರ್ ನ 2 ಶೇರ್ ಕ್ರೆಡಿಟ್ ಆಗುತ್ತೆ, ಮಿಕ್ಕ ಅಮೌಂಟ್ ಏನ್ ಅಡ್ಜಸ್ಟ್ ಆಗುತ್ತೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ರೇಷಿಯೋ ಸೆಟ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ಒಂದು ಸ್ಟ್ರಕ್ಚರಲ್ ಚೇಂಜ್ ನಿಂದ ಅದಾನಿ ವಿಲ್ಮಾರ್ ನ ಶೇರ್ ಹೋಲ್ಡರ್ಸ್ ಗಳಿಗೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇರೋದಿಲ್ಲ. ಕೇವಲ ಅದಾನಿ ಎಂಟರ್ಪ್ರೈಸಸ್ ನ ಶೇರ್ ಹೋಲ್ಡರ್ ನೀವಾಗಿದ್ರೆ ನಿಮ್ಗೆ ಅದಾನಿ ವಿಲ್ಮಾರ್ ನ ಶೇರ್ಸ್ ಗಳು ಕೂಡ ಕ್ರೆಡಿಟ್ ಆಗುತ್ತೆ. ಹಾಗೆ ಈ ರೀತಿಯ ಮರ್ಜರ್ ಡಿಮರ್ಜರ್ ಗಳು ಆಗೋದಕ್ಕೆ ತುಂಬಾನೇ ಟೈಮ್ ಕೂಡ ಆಗುತ್ತೆ. ಸೊ ಮಿನಿಮಮ್ ಈ ಟ್ರಾನ್ಸಾಕ್ಷನ್ಸ್ ಗಳು ಕಂಪ್ಲೀಟ್ ಆಗೋದಕ್ಕೆ 6 ತಿಂಗಳ ಸಮಯ ಆದ್ರೂ ಬೇಕಾಗುತ್ತೆ. ಸೊ ಅದಕ್ಕಿಂತ ಹೆಚ್ಚಿನ ಒಂದು ಟೈಮ್ ಆದ್ರೂ ಕೂಡ ಆಗ್ಬೋದು. ಅದಾನಿ ವಿಲ್ಮಾರ್ ಈ ಕ್ವಾರ್ಟರ್ ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಕಮಾಡಿಟೀಸ್ ಸಬ್ಸಿಡರಿ ಏನಿದೆ ಇದನ್ನ ಅದಾನಿ ವಿಲ್ಮಾರ್ ಗೆ ಮೂವ್ ಮಾಡ್ತಿರೋದು ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದು ನಾಳೆ ನಮಗೆ ಅದಾನಿ ವಿಲ್ಮಾರ್ ನ ಶೇರ್ ಪ್ರೈಸ್ ನಲ್ಲಿ ಮೊಮೆಂಟಮ್ ನ ಮೂಲಕ ಗೊತ್ತಾಗುತ್ತೆ. ನಿಫ್ಟಿ 50 ಫಾರ್ಮಾ ಕಂಪನಿ ಸನ್ ಫಾರ್ಮಾ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 40% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಎಸ್ಟಿಮೇಷನ್ಸ್ ಏನಿತ್ತು ಆ ಎಸ್ಟಿಮೇಷನ್ಸ್ ಗಿಂತ ಒಳ್ಳೆ ಒಂದು ಪ್ರಾಫಿಟ್ಸ್ ಸನ್ ಫಾರ್ಮಾ ಕಡೆಯಿಂದ ಡಿಕ್ಲೇರ್ ಆಗಿದೆ. ಸೊ ಇವರ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 3608 ಕೋಟಿಯಷ್ಟು ಆಪರೇಟಿಂಗ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಹಾಗೆ 2861 ಕೋಟಿಯಷ್ಟು ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತದೆ. ಹಾಗೆ ಮಾರ್ಚ್ ಕ್ವಾರ್ಟರ್ ನಲ್ಲಿ 2659 ಕೋಟಿಯಷ್ಟು ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದ. ಸೊ ಸನ್ ಫಾರ್ಮಾ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಬಟ್ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಸನ್ ಫಾರ್ಮಾ ಕಡೆಯಿಂದ ಡಿಕ್ಲೇರ್ ಆಗಿದೆ. ಫಾರ್ಮಾ ಸೆಕ್ಟರ್ ನ ಕಂಪನಿಗಳು ಈ ಕ್ವಾರ್ಟರ್ ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಸಿಪ್ಲಾ ಸನ್ ಫಾರ್ಮಾ ಲಾಂಗ್ ಟರ್ಮ್ ಕೂಡ ಒಳ್ಳೆ ಒಂದು ಬೆಟ್ ಆಗುತ್ತೆ. ಇನ್ನೊಂದು ನಿಫ್ಟಿ 50 ಕಂಪನಿ ಐಟಿಸಿ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಎಸ್ಟಿಮೇಟ್ ಅನ್ನ ಮಿಸ್ ಮಾಡ್ತಾ ಇದೆ. ಸೊ ಬ್ರೋಕರೇಜ್ ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 5137 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗ್ಬೋದು ಅಂತ, ಬಟ್ ಐಟಿಸಿ 4917 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಎಫ್ಎಂಸಿಜಿ ಬಿಸ್ನೆಸ್ ನಲ್ಲಿ ರೆವೆನ್ಯೂ ಇಯರ್ ಆನ್ ಇಯರ್ 11% ನಷ್ಟು ಇನ್ಕ್ರೀಸ್ ಆಗಿದೆ. ಸೊ ಎಫ್ಎಂಸಿಜಿ ಸೆಗ್ಮೆಂಟ್ ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಐಟಿಸಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವರ ಸಿಗರೆಟ್ ಬಿಸ್ನೆಸ್ ಕೂಡ ಚೆನ್ನಾಗಿ ಗ್ರೋ ಆಗ್ತದೆ. 7% ಗ್ರೋತ್ ರೆವೆನ್ಯೂ ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಹೋಟೆಲ್ ಬಿಸ್ನೆಸ್ ನಲ್ಲಿ ಕೂಡ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಇಂಪ್ಯಾಕ್ಟ್ ಹೋಟೆಲ್ ಬಿಸ್ನೆಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಐಟಿಸಿ ಹೋಟೆಲ್ ಬಿಸ್ನೆಸ್ ಏನಿದೆ ಐಟಿಸಿ ಇಂದ ಡಿಮರ್ಜ್ ಕೂಡ ಆಗುತ್ತೆ. ಸೊ ಮುಂದಿನ 2 ವರ್ಷಗಳಲ್ಲಿ ಇನ್ನಷ್ಟು ಹೋಟೆಲ್ಸ್ ಗಳನ್ನ ಆಡ್ ಮಾಡುವಂತ ಪ್ಲಾನ್ಸ್ ಅನ್ನ ಕೂಡ ಐಟಿಸಿ ಮ್ಯಾನೇಜ್ಮೆಂಟ್ ಹೊಂದಿದ್ದಾರೆ. ಸೊ ಐಟಿಸಿಯ ಹೋಟೆಲ್ಸ್ 5 ಸ್ಟಾರ್ ಕ್ಯಾಟಗರಿ ಹೋಟೆಲ್ಸ್ ಆಗಿರುತ್ತೆ. ಹಾಗೆ ಇವರು ಅಗ್ರಿಕಲ್ಚರಲ್ ಬಿಸ್ನೆಸ್ ನಲ್ಲಿ ಕೂಡ ಇದ್ದಾರೆ. ಅಗ್ರಿಕಲ್ಚರಲ್ ಬಿಸ್ನೆಸ್ ನಲ್ಲಿ ಕೂಡ ರೆವೆನ್ಯೂಸ್ 22% ಇನ್ಕ್ರೀಸ್ ಆಗಿದೆ. ಸೊ ಸ್ವಲ್ಪ ಪ್ರಾಬ್ಲಮ್ ಐಟಿಸಿಗೆ ಆಗ್ತಿರೋದು ಇವರ ಪೇಪರ್ ಬೋರ್ಡ್ ಬಿಸ್ನೆಸ್ ನಿಂದ. ಪೇಪರ್ ಬೋರ್ಡ್ ಬಿಸ್ನೆಸ್ ನಲ್ಲಿ ರೆವೆನ್ಯೂ ಇಯರ್ ಆನ್ ಇಯರ್ ಆಲ್ಮೋಸ್ಟ್ 7% ನಷ್ಟು ಕರೆಕ್ಟ್ ಆಗಿದೆ. ಸೊ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಕೂಡ ಸ್ವಲ್ಪ ಪ್ರೆಷರ್ ಪೇಪರ್ ಬೋರ್ಡ್ ಬಿಸ್ನೆಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಓವರ್ ಆಲ್ ರೆವೆನ್ಯೂ ಗ್ರೋತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಸೊ ಐಟಿಸಿಯ ಡೀಟೇಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇವರ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಕಂಪನಿಯ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ 4917 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಐಟಿಸಿ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 4902 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ರಿಸಲ್ಟ್ಸ್ ಅಂತ ಹೇಳ್ಬೋದಾಗುತ್ತೆ. ಹಾಗೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗ್ತಿರೋದು ಕಾಣಿಸ್ತದೆ. 5020 ಕೋಟಿ ಪ್ರಾಫಿಟ್ಸ್ 2023 ಜೂನ್ ನಲ್ಲಿ ಡಿಕ್ಲೇರ್ ಆಗಿತ್ತು. ಇನ್ಪುಟ್ ಪ್ರೆಷರ್ ಕಾಸ್ಟ್ ಕೂಡ ಇದೆ. ರಾ ಮೆಟೀರಿಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಸ್ವಲ್ಪ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಗ್ತದೆ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಬಜೆಟ್ ನ ನಂತರ ಐಟಿಸಿ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸಾಕಷ್ಟು ಬ್ರೋಕರೇಜ್ ಗಳು 530 ಟಾರ್ಗೆಟ್ಸ್ ಗಳನ್ನ ಕೂಡ ಕೊಟ್ಟಿದ್ರು. ಟೊಬ್ಯಾಕೋ ಟ್ಯಾಕ್ಸಸ್ ಇನ್ಕ್ರೀಸ್ ಆಗಿಲ್ಲ ಅನ್ನುವಂತ ಒಂದು ರೀಸನ್ ನಿಂದ ಐಟಿಸಿ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ಕಾಣಿಸಿತ್ತು. ಬಟ್ ಈಗ ಎಸ್ಟಿಮೇಟ್ ಮಿಸ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ಇರುತ್ತೆ. ಹಾಗೆ ನಿನ್ನೆ ಇನ್ಫೋಸಿಸ್ಗೆ ಜಿಎಸ್ಟಿ ಡಿಪಾರ್ಟ್ಮೆಂಟ್ ನ ಕಡೆಯಿಂದ ಡಿಮಾಂಡ್ ನೋಟಿಸ್ ಬಂದಿತ್ತು. ಸೊ 32,000 ಕೋಟಿಯಷ್ಟು ಟ್ಯಾಕ್ಸ್ ಡಿಮಾಂಡ್ ಅನ್ನ ಜಿಎಸ್ಟಿ ಡಿಪಾರ್ಟ್ಮೆಂಟ್ ಮಾಡಿತ್ತು. ಇದರ ಅಗೇನ್ಸ್ಟ್ ಆಗಿ ಲೀಗಲ್ ಆಕ್ಷನ್ ನ ತಗೋತೀವಿ ಅಂತ ಕೂಡ ಇನ್ಫೋಸಿಸ್ ಹೇಳಿದ್ದಾರೆ. ಇದರಿಂದ ಇನ್ಫೋಸಿಸ್ ನ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 1% ನಷ್ಟು ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ.
ಸೊ ರಿಪೋರ್ಟ್ನ ಪ್ರಕಾರ ಇನ್ನು ಸಾಕಷ್ಟು ಐಟಿ ಕಂಪನಿಗಳಿಗೆ GST ಡಿಮ್ಯಾಂಡ್ ನೋಟಿಸ್ ಬರ್ಬೋದು ಅನ್ನುವಂತ ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ಟ್ಯಾಕ್ಸ್ ರಿಲೇಟೆಡ್ ನ್ಯೂಸ್ ಗಳು ಬಂದಾಗ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಇರುತ್ತೆ. ಕಂಪನಿಗಳು ಲೀಗಲ್ ಆಕ್ಷನ್ಸ್ ಗಳನ್ನ ತಗೋತಾರೆ, ಅದರ ಬೇಸಿಸ್ ಮೇಲೆ ಅವರು ಡಿಸಿಷನ್ಸ್ ಗಳನ್ನ ತಗೋತಾರೆ. ಸೊ ಈಗ ಐಟಿ ಡಿಪಾರ್ಟ್ಮೆಂಟ್ 32,000 ಕೋಟಿಯ ನೋಟಿಸ್ ಅನ್ನ ಕಳಿಸಿದ್ದಾರೆ ಅಂದ ತಕ್ಷಣ 32,000 ಕೋಟಿಯಷ್ಟು ಪೇಮೆಂಟ್ ಅನ್ನ ಇನ್ಫೋಸಿಸ್ ಮಾಡೋದಿಲ್ಲ. ಲೀಗಲ್ ರೂಟ್ ನಲ್ಲಿ ಅದನ್ನ ಚೆಕ್ ಮಾಡ್ಕೋತಾರೆ. ಅದಾದ್ಮೇಲೆ ಅವರು ಆ ನೋಟಿಸ್ಗೆ ರಿಪ್ಲೈ ಅನ್ನ ಕೊಡ್ತಾರೆ. ಹಾಗೆ ಟಾಟಾ ಮೋಟಾರ್ಸ್ ಕೂಡ ತಮ್ಮ Q1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ 74% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 5,566 ಕೋಟಿ ಪ್ರಾಫಿಟ್ಸ್ ಅನ್ನ ಟಾಟಾ ಮೋಟಾರ್ಸ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಬ್ರೋಕರೇಜ್ ಗಳ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಬ್ರೋಕರೇಜ್ ಗಳ ಎಸ್ಟಿಮೇಷನ್ ಇದ್ದಿದ್ದು 5,149 ಕೋಟಿ ಪ್ರಾಫಿಟ್ಸ್ ಬರ್ಬೋದು ಅಂತ, ಬಟ್ ಇವರು 5,566 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಟಾಟಾ ಮೋಟಾರ್ಸ್ ನ ಡೀಟೇಲ್ ರಿಸಲ್ಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ, ಸೊ ಟಾಟಾ ಮೋಟಾರ್ಸ್ ನ ಓವರ್ ಆಲ್ ರೆವೆನ್ಯೂ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ನಾವು ಕಂಪ್ಯಾರಿಸನ್ ಅನ್ನ ಮಾಡಿದಾಗ ರೆವೆನ್ಯೂ ಫಾಲ್ ಆಗ್ತದೆ. ಹಾಗೇನೆ ಎಕ್ಸ್ಪೆನ್ಸಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಫಾಲ್ ಆಗ್ತದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 8,870 ಕೋಟಿ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಸೊ ಲಾಸ್ಟ್ ಕ್ವಾರ್ಟರ್ ನಲ್ಲಿ 9,369 ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಡಿಕ್ಲೇರ್ ಆಗಿತ್ತು. ಹಾಗೆ 2023 ಜೂನ್ ನಲ್ಲಿ ಕೇವಲ 4,864 ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಹಾಗೇನೆ ನಾವು ಓವರ್ ಆಲ್ ಪ್ರಾಫಿಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಲಾಸ್ಟ್ ಕ್ವಾರ್ಟರ್ ನಲ್ಲಿ 17,407 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಇದಕ್ಕೆ ರೀಸನ್ ಈ ಡಿಫರ್ಡ್ ಟ್ಯಾಕ್ಸ್ ಆಗಿತ್ತು. ಸೊ ಡಿಫರ್ಡ್ ಟ್ಯಾಕ್ಸ್ ಅಮೌಂಟ್ ಕ್ರೆಡಿಟ್ ಆಗಿದ್ರಿಂದ ಪ್ರಾಫಿಟ್ ತುಂಬಾನೇ ಜಂಪ್ ಆಗೋದು ಕಾಣಿಸಿತ್ತು. ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನ ಕಂಪೇರ್ ಮಾಡಿದಾಗ ಕಳೆದ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಸೊ ಇಯರ್ ಆನ್ ಇಯರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಟಾಟಾ ಮೋಟಾರ್ಸ್ ನ ಕಡೆಯಿಂದ ಬಂದಿದೆ. ಬಟ್ ಕ್ವಾರ್ಟರ್ ನಾವು ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗಿದೆ. ಬಟ್ ಇಲ್ಲಿ 17,407 ಕೋಟಿಯ ಪ್ರಾಫಿಟ್ ಏನ್ ನಿಮಗೆ ನೋಡೋದಕ್ಕೆ ಸಿಗ್ತದೆ, ಇದನ್ನ ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ 9,479 ಕೋಟಿ ಅಮೌಂಟ್ ಏನಿದೆ ಇದನ್ನ ನಾವು ಡಿಡಕ್ಟ್ ಮಾಡಬೇಕಾಗತ್ತೆ. ಟಾಟಾ ಮೋಟಾರ್ಸ್ ನ ರಿಸಲ್ಟ್ ಮಾರ್ಕೆಟ್ ಅವರ್ಸ್ ನ ನಂತರ ಬಂದಿದೆ. ಟಾಟಾ ಮೋಟಾರ್ಸ್ ನ ಜುಲೈ ತಿಂಗಳ ಸೇಲ್ಸ್ ಚೆನ್ನಾಗಿ ಬಂದಿರಲಿಲ್ಲ. ಆ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಇಯರ್ ಆನ್ ಇಯರ್ ಡಿಕ್ಲೇರ್ ಆಗಿದೆ. ಹಾಗೆ ಝೊಮ್ಯಾಟೊ ಕೂಡ ತಮ್ಮ Q1 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. 253 ಕೋಟಿ ಪ್ರಾಫಿಟ್ಸ್ ಅನ್ನ ಝೊಮ್ಯಾಟೊ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಝೊಮ್ಯಾಟೊ ಓವರ್ ಆಲ್ ರೆವೆನ್ಯೂ ಅನ್ನ ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ಇನ್ಕ್ರೀಸ್ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ 177 ಕೋಟಿಯಷ್ಟು ಡಿಕ್ಲೇರ್ ಆಗಿದೆ. ಸೊ ಲಾಸ್ಟ್ ಇಯರ್ ಆಪರೇಟಿಂಗ್ ಪ್ರಾಫಿಟ್ ನೆಗೆಟಿವ್ ನಲ್ಲಿತ್ತು. ಹಾಗೆ ಮಾರ್ಚ್ 2024ರಲ್ಲಿ 86 ಕೋಟಿ ಆಪರೇಟಿಂಗ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಓವರ್ ಆಲ್ 253 ಕೋಟಿಯ ಪ್ರಾಫಿಟ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಸೊ ಲಾಸ್ಟ್ ಕ್ವಾರ್ಟರ್ ನಲ್ಲಿ 175 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕಂಟಿನ್ಯೂಸ್ ಕ್ವಾರ್ಟರ್ ನಮಗೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಜೂನ್ 2023ರಲ್ಲಿ ಝೊಮ್ಯಾಟೊ ಪ್ರಾಫಿಟೇಬಲ್ ಆಗಿತ್ತು. ಅದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಲಾಸ್ ನಮಗೆ ಝೊಮ್ಯಾಟೊ ನಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಓವರ್ ಆಲ್ ಒಂದು ಸ್ಟ್ರಾಂಗ್ ಬಿಸ್ನೆಸ್ ರಿಕವರಿ ಝೊಮ್ಯಾಟೊ ನಿಂದ ನೋಡೋದಕ್ಕೆ ಸಿಗ್ತದೆ. ಆಲ್ರೆಡಿ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಝೊಮ್ಯಾಟೊ ಡಿಕ್ಲೇರ್ ಮಾಡಿದ್ದಾರೆ. ಆಲ್ರೆಡಿ ಸಾಕಷ್ಟು ಬ್ರೋಕರೇಜ್ ಗಳು 250ರವರೆಗೂ ಟಾರ್ಗೆಟ್ಸ್ ಅನ್ನ ಝೊಮ್ಯಾಟೊ ನಲ್ಲಿ ಕೊಟ್ಟಿದ್ದಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.